ಅದಾದರೂ ಏನಪ್ಪ ಮಾಡ್ತದಪ್ಪ, ಪುಣ್ಯ ಪಾಪಗಳನ್ನು ಮಾಡುವಂತಹದ್ದಾಗಿರುತ್ತದೆ, ಮತ್ತು ಅವುಗಳ ಫಲವನ್ನು ಭೋಗಿಸುವಂತಹದ್ದಾಗಿರುತ್ತದೆ. ಇನ್ನು ಎರಡನೇ ಕಡೆ ಈಶ್ವರನಲ್ಲಿ ಯಾವ ಆಭಾಸ ಅಂಶವಿರುವುದು, ಆ ಈಶ್ವರನಲ್ಲಿ ಯಾವ ಆಭಾಸ ಅಂಶವಿರುವುದು ಅದು ಕರ್ಮಗಳಿಗೆ ಫಲವನ್ನು ಕೊಡುವಂತಹದ್ದಾಗಿರುತ್ತದೆ. ಆ ಎರಡರಲ್ಲಿಯೂ ಯಾವ ಚೇತನಾಂಶವಿರುವುದು, ಅವೆರಡಕ್ಕೇನು ಅಧಿಷ್ಠಾನ ಚೇತನದಲ್ಲ, ಅದರಲ್ಲಿ ಯಾವ ಸಂಬಂಧವೂ ಇರುವುದಿಲ್ಲ. ಆಭಾಸನಲ್ಲಿ ವ್ಯವಹಾರದ ಕೊಡುವುದು, ಅದು ಕೊಡ್ತದ, ಅದು ಭೋಗಿಸ್ತದ. ಆದ್ರೆ ಅಧಿಷ್ಠಾನ ಚೇತನ ಏನದಲ್ಲ ಎರಡಕ್ಕ, ಆ ಚೇತನದಲ್ಲಿ ಮಾತ್ರ ಯಾವ ಸಂಬಂಧವೂ ಇರುವುದಿಲ್ಲ. ಇನ್ನ ಎರಡನೇ ಜೀವನಲ್ಲಿ ಯಾವ ಚೈತನ್ಯಾಂಶವಿದೆ ಏನದ್ರಿ, ಜೀವನಲ್ಲಿ ಯಾವ ಚೈತನ್ಯಾಂಶವಿರುವುದು, ಅದರಲ್ಲಿ ಕರ್ಮ ಹಾಗೂ ಫಲಗಳ ಭೋಗದ ಸಂಬಂಧವಿರುವುದಿಲ್ಲ. ಇನ್ನು ಮೂರನೇ ಕಡೆ ಈಶ್ವರನಲ್ಲಿ ಯಾವ ಚೈತನ್ಯಾಂಶವಿರುವುದು, ಅದರಲ್ಲಿ ಫಲವನ್ನು ಕೊಡುವುದು ಸಂಭವಿಸುವುದಿಲ್ಲ. ಆ ಚೇತನದಲ್ಲಿ ಯಾವ ವ್ಯವಹಾರ ಇಲ್ಲ. ಆ ಚೇತನದಲ್ಲಿ ಇವುಗಳ ಸಂಬಂಧವನ್ನು ಯಾರು ಹೇಳುವರು? ಆ ಚೇತನದಲ್ಲಿ ಯಾವ ಸಂಬಂಧ ಇಲ್ಲ ಖರೆ, ಆದರೂ ಆ ಚೇತನದಲ್ಲಿ ಇವುಗಳ ಸಂಬಂಧವನ್ನು ಯಾರು ಹೇಳುವರು? ಅವರು ಮೂರ್ಖರಿರುತ್ತಾರೆ. ಅವ್ರು ಹೆಂಗಾರಪ್ಪ ಅಂತ ಕೇಳಿದ್ರೆ ಮೂರ್ಖರವರು. ಯಾಕೆಂದರೆ ಚೇತನವು ಎರಡರಲ್ಲಿಯೂ ಅಸಂಗವಾಗಿರುತ್ತದೆ. ಚೇತನ ಎರಡರಲ್ಲಿ ಹೆಂಗದಪ್ಪ ಅಂತ ಕೇಳಿದ್ರೆ ಅದು ಅಸಂಗ, ಯಾವುದಕ್ಕೂ ಸಂಬಂಧ ಇಲ್ಲ. ಮತ್ತು ಒಂದೇ ಸ್ವರೂಪವಾಗಿರುತ್ತದೆ. ಚೇತನ ಹೆಂಗದಪ್ಪ ಅಂದ್ರೆ ಅದು ಒಂದೇ ಸ್ವರೂಪ. ಚೇತನದಲ್ಲಿ ಭೇದವಿರುವುದಿಲ್ಲ. ಜೀವಚೇತನವನ್ನು ಯಾವ ಈಶ್ವರ ಚೇತನಕ್ಕಿಂತಲೂ ಅಥವಾ ಈಶ್ವರ ಚೇತನವನ್ನು ಯಾವ ಜೀವಚೇತನಕ್ಕಿಂತಲೂ ಭಿನ್ನ, ಅಂದರೆ ಬೇರೆಯಾಗಿರುವುದೆಂದು ಯಾರು ತಿಳಿಯುವರು? ಅವರು ಏನಂತಾರೆ, ಅವರಿಗೆ ಕುಲೋಗ. ಆ ಭೇದ ತಿಳಿಯವ್ರಿಗೆ ಏನಂತಿಟ್ರು? ಕುಲೋಗ. ಅಂದರೆ ನಿಂದಿಸಿಕೊಳ್ಳಲು ಯೋಗ್ಯರಿರುವರು. ಅವರು ನಿಂದಿಸಿಕೊಳ್ಳಕ್ಕೆ ಯೋಗ್ಯರದರವರು. ಇದನ್ನು ಹೇಳುವುದರಿಂದ ಎರಡನೆಯ ಪ್ರಶ್ನೆಯನ್ನು ಮಾಡಲಾಗಿತ್ತು. ಏನೆಂದರೆ, ಯಾವ ಜೀವ ಮತ್ತು ಪರಮಾತ್ಮರ ಏಕತ್ವವನ್ನು ಅಂಗೀಕಾರ ಮಾಡುವುದರಿಂದ ಕರ್ಮ ಮತ್ತು ಉಪಾಸನೆಗಳನ್ನು ಪ್ರತಿಪಾದನೆ ಮಾಡುವ ವೇದಗಳು ನಿಷ್ಫಲವಾಗುತ್ತವೆ ಎಂಬುದಕ್ಕೂ ಉತ್ತರವು ಹೇಳಲ್ಪಟ್ಟಿದೆ. ಏನೆಂದರೆ, ಏನಂತ ಮಾಡಿದ್ರಿ? ವೇದ ನಿಷ್ಫಲ ಆಗಿ ಹೋಗ್ತದೆ. ಎಷ್ಟೋ ಕರ್ಮಕಾಂಡ ಉಪಾಸನ ಕಾಂಡಗಳನ್ನು ವೇದ ಹೇಳ್ಯದ ಶಾಸ್ತ್ರದಲ್ಲಿ, ಮತ್ತು ಅವು ನಿಷ್ಫಲ ಆಗಿ ಹೋಗ್ತವ. ಜೀವ ಜೀವನ ತಂದು ಈಶ್ವರನಲ್ಲಿ ಅಭೇದ ಮಾಡ್ತಿರೋ, ಆ ಪರಮಾತ್ಮನ ತಂದು ಜೀವನಲ್ಲಿ ಅಭೇದ ಮಾಡ್ತಿರೋ ಕೇಳಿದ್ದವ. ಒಂದು ವೇಳೆ ಜೀವನನ್ನು ಒಯ್ದು ಪರಮಾತ್ಮನಲ್ಲಿ ಅಭೇದ ಮಾಡ್ತೇವಂದ್ರೆ ಏನಾಗ್ತದೆ? ಕರ್ಮಕಾಂಡ ಏನಾಗ್ತದ್ರಪ್ಪ ಅಂತ ಕೇಳಿದ್ರೆ ನಿಷ್ಫಲ ಆಗ್ತದೆ. ಯಾಕೆ? ಕರ್ಮ ಮಾಡೋನೇ ಈಗ ಏನಾದ ಈಶ್ವರ ಪರಮಾತ್ಮ ಆಗಿಬಿಟ್ಟವ. ಕರ್ಮಕಾಂಡ ನಿಷ್ಫಲ ಆಗ್ತದೆ. ಇನ್ನು ಇಲ್ಲ, ಪರಮಾತ್ಮನ ತಂದು ಜೀವನೊಳಗೆ ಅಭೇದ ಮಾಡ್ತೇವಂದ್ರೆ ಉಪಾಸ್ಯ ದೇವತೆನೇ ಅಭಾವ ಆಯ್ತು. ಯಾಕವ ಜೀವ ಆಗಿಬಿಟ್ಟೀಗ.
ಉಪಾಸನ ಖಂಡ ವ್ಯರ್ಥ ಆಗ್ತದ. ಹಿಂಗವ ಪ್ರಶ್ನೆ ಮಾಡಿದ್ದ ಹಿಂದೆ ಜೀವನನ್ನು ಪರಮಾತ್ಮನಲ್ಲಿ ಒಯ್ದು ಅಭೇದ ಮಾಡಿದ್ರಂದ್ರೆ ಕರ್ಮಕಾಂಡ, ಯಾಕಂದ್ರೆ ಇವ ಕರ್ಮ ಮಾಡವದನ, ಆ ಕರ್ಮಕಾಂಡೆ ನಿಷ್ಫಲ ಆಗಿ ಹೋಯ್ತದು. ಇಲ್ಲ ಒಂದು ವೇಳೆ ಪರಮಾತ್ಮನ ತಂದು ಜೀವನಲ್ಲಿ ಅಭೇದ ಮಾಡ್ತೇವಂದ್ರಿ ಅಂದ್ರೆ ಆ ಉಪಾಸ್ಯ ದೇವತೆನೇ ಅಭಾವ ಆಯ್ತಲ್ಲ, ಜೀವ ಆಗಿಬಿಟ್ಟವ, ಉಪಾಸನ ಕಾಂಡ ವ್ಯರ್ಥ ಆಗ್ತದೆ. ಕರ್ಮ ಮತ್ತು ಉಪಾಸನೆಗಳನ್ನು ಪ್ರತಿಪಾದನೆ ಮಾಡುವ ವೇದಗಳು ನಿಷ್ಫಲವಾಗುತ್ತವೆ ಎಂಬುದಕ್ಕೂ ಉತ್ತರವು ಹೇಳಲ್ಪಟ್ಟಿದೆ. ಏನೆಂದರೆ ಯಾವ ಜೀವ ಮತ್ತು ಈಶ್ವರರಲ್ಲಿ ಚೇತನ ಭಾಗವಿರುವುದು ಅದರಲ್ಲೇನೋ ಅಭೇದವೇ ಇರುತ್ತದೆ. ಅದರಾಗ ಭೇದಿಲ್ಲ, ನಾವು ಹೇಳುವುದು ಅದು ಅಭೇದ ಅದ. ಆದರೆ ಆಭಾಸಗಳಲ್ಲಿ ಭೇದವಿರುತ್ತದೆ. ವೇದ ನಿಷ್ಫಲ ಆಗಂಗಿಲ್ಲ ಅಂತಾರ್ರಿ ಇವರು. ಆದರೆ ಆಭಾಸಗಳಲ್ಲಿ ಭೇದವಿರುತ್ತದೆ. ಆದ್ದರಿಂದ ಎರಡೂ ಪ್ರಕಾರದಿಂದಲೂ ವೇದ ವಚನವು ಸಂಭವಿಸುತ್ತದೆ. ಅದು ಎಲ್ಲಿ ಅದಪ್ಪ ಭೇದ ಅಂತ ಕೇಳಿದ್ರೆ ಆಭಾಸಗಳಲ್ಲಿ ಭೇದದ. ಅದಕ್ಕೆ ಎರಡೂ ರೀತಿಯಿಂದ ವೇದ ವಚನವು ಸಂಭವಿಸುತ್ತದೆ. ಇನ್ನೇನು ಹೇಳ್ತಾರ್ರಿ, 175ನೇ ಅಂಕದಲ್ಲಿ ಜೀವ ಬ್ರಹ್ಮರ ಲಕ್ಷಾರ್ಥವು ಅಭೇದವಿರುತ್ತದೆ. ಅಭೇದ ಯಾರಿಗೆ ಹೇಳ್ತೇವಪ್ಪ ಅಂತ ಕೇಳಿದ್ರೆ ಜೀವ ಬ್ರಹ್ಮರ ಲಕ್ಷಾರ್ಥವು ಅಭೇದವಿರುತ್ತದೆ. ಜೀವನ ಲಕ್ಷಾರ್ಥ ಯಾವದ್ರಿ? ಕೂಟಸ್ಥ. ಬ್ರಹ್ಮಂದು ಈಶ್ವರಂದು ಪರಬ್ರಹ್ಮ ಚೈತನ್ಯರಪ್ಪರ. ಹಾ, ಬ್ರಹ್ಮ ಚೈತನ್ಯ, ಕೂಟಸ್ಥ ಚೈತನ್ಯ. ಜೀವ ಬ್ರಹ್ಮರ ಲಕ್ಷಾರ್ಥವು ಅಭೇದವಿರುತ್ತದೆ. ಚೌಪಾಯಿ ಹೇಳ್ತಾರೆ ನೋಡ್ರಿ, ಎಷ್ಟು 93. ಅಹೋ ಶಿಷ್ಯ ತ್ವೇ ಪ್ರಶ್ನ ಜೋ कीने तिनके उत्तर मई दीने कहे जगो तोय तरु मई द्वय पक्षी एक भोगी एक अहि अनिच्छ. ಇದ್ರ ಅರ್ಥ ಏನ್ ಹೇಳ್ತಾರೆ ನೋಡ್ರಿ ಇಲ್ಲಿ. ಹೇ ಶಿಷ್ಯನೇ, ನೀನು ಹೇಳಲ್ಪಟ್ಟ ಯಾವ ಒಂದು ವೃಕ್ಷದಲ್ಲಿ 2 ಪಕ್ಷಿಗಳಿರುತ್ತವೆ, ಒಂದು ಭೋಗಿಸುತ್ತಿರುವುದು, ಇನ್ನೊಂದು ಹ್ಯಾಂಗದಪ್ಪ ಅಂತ ಕೇಳಿದ್ರೆ ಇಚ್ಛಾರಹಿತವಾಗಿರುವುದು. ಆದ್ದರಿಂದ ಅವುಗಳಲ್ಲಿ ಅಭೇದತ್ವವು ಸಂಭವಿಸುವುದಿಲ್ಲವೆಂದು ಯಾವ ಪ್ರಶ್ನೆಗಳನ್ನು ನೀನು ಮಾಡಿರುವೆಯೋ ಅವುಗಳಿಗೆ ನಾನು ಉತ್ತರವನ್ನು ಈ ಪ್ರಕಾರವಾಗಿ ಕೊಟ್ಟಿರುತ್ತೇನೆ. ಅಲ್ಲಿ ಜೀವ ಮತ್ತು ಶಿವರಲ್ಲಿ ಏನಿಲ್ಲ, ಭೇದ ಇಲ್ಲ. ಅಲ್ಲಿ ಭೇದ ಎಲ್ಲದಪ್ಪ ಅಂತ ಕೇಳಿದ್ರೆ ಆಭಾಸಗಳಲ್ಲಿ, ಆ ಜೀವನಲ್ಲಿರ್ತಕ್ಕಂಥ ಮಿಥ್ಯಾಭಾಸ ಮತ್ತು ಈಶ್ವರನಲ್ಲಿರ್ತಕ್ಕಂಥ ಮಿಥ್ಯಾಭಾಸ, ಅವುಗಳಲ್ಲಿ ಈ ವ್ಯವಹಾರದ. ते चेतन आभास लखाए नभ छाया जो भिन्न बताए कहो भिन्न कर्मी फलदाता मति माया ಛಾಯಾ ಶೋ ತಾತ. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಆ 2 ಪಕ್ಷಿಗಳು ಕೂಟಸ್ಥ ಚೇತನವೆಂತಲೂ ಮತ್ತು ಬುದ್ಧಿಯಲ್ಲುಂಟಾದ ಚೇತನದ ಛಾಯೆಯಂತಲೂ, ಒಂದು ಕೂಟಸ್ಥ ಚೇತನದ ಮತ್ತು ಆ ಬುದ್ಧಿಯಲ್ಲಿ ಉಂಟಾದ ಒಂದು ಚೇತನದ ಛಾಯೆಯಂತಲೂ ತಿಳಿದುಕೋ.
ನೀ ಜೀವ ಈಶ್ವರ ಅಂತ ಹಂಗ್ ತಿಳ್ಕೊಳಕ್ ಹೋಗ್ಬೇಡ. ಒಂದೇನದ ಕೂಟಸ್ಥ ಚೇತನವೆಂತಲೂ ಮತ್ತು ಬುದ್ಧಿಯಲ್ಲಿ ಉಂಟಾದ ಚೇತನ ಛಾಯೆಯಂತಲೂ ತಿಳಿದುಕೋ. ಹೇಗೆ ಘಟಾಕಾಶವು ಮತ್ತು ಇನ್ನ ಆಕಾಶದ ಪ್ರತಿಬಿಂಬವು ಬೇರೆ ಬೇರೆ ಎಂದು ತಿಳಿಸುತ್ತೇವೆಯೋ ಅದರಂತೆ ಮತಿ ಅಂದ್ರೆ ಬುದ್ಧಿಯಲ್ಲುಂಟಾದ ಚೇತನದ ಆವಾಸವು ಏನ್ ಮಾಡ್ತದದು? ಕರ್ಮ ಉಪಾಸನೆಗಳನ್ನು ಮಾಡುವಂತಹದ್ದಾಗಿಯೂ ಮತ್ತು ಮಾಯೆಯಲ್ಲುಂಟಾದ ಚೇತನದ ಆವಾಸವು ಕರ್ಮಗಳಿಗೆ ಫಲದಾತೃವಾಗಿಯೂ ಮತ್ತೇನು ಪರಸ್ಪರ ಬೇರೆ ಬೇರೆಯಾಗಿಯೇ ಇರುತ್ತವೆ ಎಂಬುವುದನ್ನು ಹೇ ಶಿಷ್ಯನೇ ನಿನಗೆ ಹೇಳಿರುತ್ತೇವೆ. ಅವು ಒಂದೇ ಅಂತ ತಿಳ್ಕೊಬೇಡ, ನೀ ಬೇರೆ ಬೇರೆ ಅದಾವು. ಆಕಾಶ ಒಂದೇ ಘಟದೊಳಗ ಅದಾವ್ರಿ. ಒಂದೇ ಘಟದೊಳಗಿದ್ರು ಅವು ಹೆಂಗವ್ರಿ? ಬೇರೆ ಬೇರೆ ಅದಾವಿಲ್ರಿ ಅವು. ಹೆಂಗ್ರಿ? ಘಟ್ಟದೊಳಗಿದ್ದ ಆಕಾಶ ಒಂದದ್ರೆ ಪರ ಛಾಯಾ ನೀರ ಜಲದೊಳಗ ಬಿದ್ದ ಆಕಾಶ ಒಂದದ ಬೇರೆ ಕಾಣಕತ್ತಾವ. ಹಾ, ಅವು ಒಂದೇ ಘಟದೊಳಗಿದ್ರು ಬೇರೆ ಅದಾವ ನೋಡ್ರಿ. ಹ್ಞೂನ್ರಿ. ಏನು ಜಲದಿಂದ ಒಂದು ಛಾಯಾ ರೂಪ ಆಗ್ಯದ್ರಿ, ಘಟದೊಳಗ ಮೊದ್ಲೇ ಇದ್ದ ಆಕಾಶ ಒಂದ್ ಹಿಂಗಾಗ್ಯದ್ರಿ. ಹಾ, ಆ ಜಲಕ್ಕೆ ಅವಕಾಶ ಕೊಟ್ಟದೊಂದು ಆಕಾಶ ಅದಿಲ್ರಿ ತಳದಾಗ. ಹ್ಞೂನ್ರಿ. ಮತ್ತ ಆ ಜಲದೊಳಗ ಮತ್ತ ಆಕಾಶದ ಪ್ರತಿಬಿಂಬ ಇದ್ದದ ನೋಡ್ರಿ. ಹ್ಞೂನ್ರಿ. ಅವೆರಡು ಎಲ್ಲಿ ಅವಪ್ಪ ಅಂದ್ರ ಒಂದೇ ಘಟದಲ್ಲಿ ಅದಾವ. ಒಂದೇ ಘಟದಲ್ಲಿ ಇದ್ರು ಸಹಿತ ಬೇರೆ ಬೇರೆನೇ ಅದಾವ್ರು. ಹೆಂಗ್ ಬೇರೆ ಬೇರೆ ಅದಾವಪ್ಪ ಅಂತ ಕೇಳಿದ್ರೆ, ಆ ಘಟದೊಳಗಿನ ನೀರು ಚೆಲ್ಲಿದ್ರ ಆ ಪ್ರತಿಬಿಂಬ ಇರ್ತದೇನ್ರಿ? ಇಲ್ರಿಪ್ಪ, ಇರುದಿಲ್ರಿ. ತಳದನ ಆಕಾಶ ಆದಿಲ್ರಿ ಅದು. ಅದು ತೆಗಿಲಿಕ್ ಬರ್ತದೇನ್ರಿ ಅದು? ಬರೋದಿಲ್ರಿಪ್ಪ. ಹಂಗ್ ಕೂಟಸ್ತದನ್ರಿ ಅವ. ಘಟಾಕಾಶಕ್ಕೂ ಮತ್ತು ಎದಕ್ಕಪ್ಪ ಅಂತ ಕೇಳಿದ್ರೆ ಕೂಟಸ್ಥನಿಗೂ ಹೋಲಿಕೆ ಅದರಿ. ಹೇಳ್ರಿ. ಆ ಪ್ರತಿಬಿಂಬಕ್ಕೂ ಜೀವನಿಗೂ ಹೋಲಿಕೆ ಆಯ್ತ್ರಿ ಪರ. ಯಾವ ಪ್ರತಿಬಿಂಬ ರೀ? ನೀರಾ ಬಿದ್ದ ಪ್ರತಿಬಿಂಬ. ಅವಕ್ ಒಂದು ದ್ರಷ್ಟಾಂತಕ್ಕೆ ಸಮನ್ವಯ ಮಾಡ್ರಿ. ಈಗ ನೋಡ್ರಿ, ಅಲ್ಲಿ ಏನು ಜಲಕ್ಕೆ ಅವಕಾಶ ಕೊಟ್ಟದ್ದು ಕೂಟಸ್ಥ ಚೈತನ್ಯ ರೀ. ಆಕಾಶ ದೃಷ್ಟಾಂತ ಕೂಡಿಸ್ಬೇಡ್ರಿ. ಏನು ಜಲದೊಳಗ ಬಿದ್ದ ಪ್ರತಿಬಿಂಬ ಜೀವನ ಇದ್ದಂಗ ಅಂತ ಹೇಳಿದ್ರಿ ಅವ್ರು. ಏನು ಘಟದೊಳಗ ಆಕಾಶದಲ್ರಿ, ಆ ಘಟದೊಳಗಿನ ಆಕಾಶಕ್ಕೂ ಮತ್ತು ಕೂಟಸ್ಥನಿಗೂ ಹೋಲಿಕೆ ಅದ. ಘಟದೊಳಗ ಆಕಾಶದಲ್ಲಿ ಏನು ಜಲ ಅದ, ಜಲದಲ್ಲಿ ಏನು ಆಕಾಶದ ಪ್ರತಿಬಿಂಬ ಇದ್ದದ ನೋಡ್ರಿ. ಆ ಪ್ರತಿಬಿಂಬಕ್ಕೂ ಮತ್ತು ಜೀವನಿಗೂ ಹೋಲಿಕೆ ಅದ. ಈ ದೃಷ್ಟಾಂತದಂತೆ ತಿಳ್ಕೊರಿ ಅಂತ ಹೇಳಿದ್ರಪ್ಪರ. ಈ ದೃಷ್ಟಾಂತದಂತೆ ತಿಳ್ಕೊರಿ. ಇನ್ನು ಮೇಘದಲ್ಲಿ ಏನು ಆಕಾಶದ ಪ್ರತಿಬಿಂಬ, ಮೇಘದ ಜಲದಲ್ಲಿ ಆಕಾಶದ ಪ್ರತಿಬಿಂಬ ಇದ್ದದಲ್ರಿ, ಅದಕ್ಕ ಈಶ್ವರ ಅಂತ ತಿಳ್ಕೊರಿ. ಮತ್ತು ಈಶ್ವರಗ ಆ ಮೇಘದಲ್ಲಿ ಬಿದ್ದ ಆಕಾಶದ ಪ್ರತಿಬಿಂಬ ಹೋಲಿಕೆ ಆಯ್ತಿಲ್ರಿ. ಇನ್ನು ಮಹಾಕಾಶಕ್ಕೂ ಬ್ರಹ್ಮಚೇತನಕ್ಕೂ ಹೋಲಿಕೆ. ಓಂ ನಮಃ ಶಿವಾಯ. ಅಪ್ಪರ ಈಶ್ವರನ್ದ ಇದು ಅಪ್ಪರ ಹೇಳ್ರಿ ಪರ. ಯಪ್ಪ, ಈಶ್ವರನ ಆಭಾಸನ ಯಪ್ಪ ಮಾಯಾ, ಅದಕ್ಕ ಮಾಯಾ ಅಂಶ ಅಂತೀರೇನಪ್ಪ? ಮಾಯೆಯಲ್ಲಿ ಬಿದ್ದ ಛಾಯಾ ರೀ. ಛಾಯಾ. ಯಾವ್ದ್ರದ್ದು ಬಿದ್ದದ್ರಿ ಛಾಯಾ? ಯಾವ್ದ್ರದ್ದು ಬಿದ್ದದ್ರಿ? ಚೈತನ್ಯದ್ದಪ್ಪ.
ಹಾ ಬ್ರಹ್ಮ ಚೈತನ್ಯದ ಛಾಯಾ ಹಾ ಬಿದ್ದದ ಬ್ರಹ್ಮ ನೋಡ್ರಿ. ಚೈತನ್ಯದ ಹ್ಞೂನ್ರಿ. ಹಾ ಹ್ಞೂನ್ರಿ ಹ್ಞೂನ್ರಿ. ಸೊ ಅದ ಅಂಶನ ಮಾಯಾ ಅಂಶನ ಜೀವಿಗೆ ಫಲ ಕೊಡ್ತಾನೆಪ್ಪ. ಹಾ ಅದು ಫಲ ಕೊಡ್ತದ್ರಿ ಅದು. ಹ್ಞೂನ್ರಿಪ್ಪ. ಅದ ಏನು ಮಾಯಾ ಅಂಶನ ಫಲ ಕೊಡ್ತೈತಿ, ಈಶ್ವರನ ಮಾಯಾ ಅಂಶನ ಫಲ ಕೊಡ್ತೈತಿ ಅಪ್ಪ. ಹೌದೌದೌದ್ರಿ. ಅದ ಆಭಾಸನ, ಅದಕ್ಕ ಈಶ್ವರನ ಆಭಾಸ ಅಂತೀರಿ ಅಪ್ಪ. ಹಾ ಈಶ್ವರನ ಆಭಾಸ ನೋಡ್ರಿ ಅದು. ಹ್ಞೂನ್ರಿಪ್ಪ. ಈಗ ಜೀವನಲ್ಲಿ ಇರುವಂತ ಆಭಾಸ ಕರ್ಮ ಮಾಡ್ತಾನ್ರಿ ಅಪ್ಪ. ಕರ್ಮ ಮಾಡ್ತದ್ರಿ ಅದು. ಕರ್ಮ ಮಾಡ್ತಾನು, ಫಲ ಕೊಡ ಈಶ್ವರ ಫಲ ಕೊಡ್ತಾನ, ಮಾಯಾದ ಅಂಶ ಅಪ್ಪ. ಹಾ ಮಾಯೆಯಲ್ಲಿ ಅದೇನು ಈಶ್ವರ ಆಭಾಸ ಅದಲ್ರಿ, ಆ ಹ್ಞೂನ್ರಿ. ಆಭಾಸ ಫಲ ಕೊಡ್ತದ. ಇಲ್ಲಿ ಕೂಟಸ್ಥನೇನ ಪ್ರತಿಬಿಂಬ ಬಿದ್ದದ ನೋಡ್ರಿ, ಎಲ್ಲಿ ಬುದ್ಧಿಯಲ್ಲಿ. ಪ್ರತಿಮೆ ಅದು ಕರ್ಮ ಮಾಡ್ತೈತ್ರಿ ಅಪ್ಪ. ಅದು ಕರ್ಮ ಮಾಡ್ತದ್ರಿ. ಹ್ಞೂನ್ರಿ. ಹ್ಞೂನ್ರಿ. ಹಾ ಆ ಜೀವನಲ್ಲಿದ್ದಂತ ಆಭಾಸ ಕರ್ಮ ಮಾಡ್ತದ, ಈಶ್ವರನಲ್ಲಿದ್ದಂತ ಆಭಾಸ ಅದಕ್ಕೆ ಫಲ ಕೊಡ್ತದ. ಹ್ಞೂನ್ರಿ. ಆದ್ರ ಚೇತನದಲ್ಲಿ ವ್ಯವಹಾರ ಇಲ್ರಿ. ಎರಡರಲ್ಲಿ ಅಧಿಷ್ಠಾನ ಚೇತನದಲ್ಲಿ ಕೂಟಸ್ಥ ಚೇತನ, ಅಲ್ಲಿ ಬ್ರಹ್ಮಚೇತನ, ಅಲ್ಲಿ ಯಾವಾರ ಇಲ್ಲಪ್ಪ. ಇಲ್ಲಿ ಅಲ್ಲಿ ವ್ಯವಹಾರ ಅದು ಇಲ್ರಿ. ಎರಡು ಒಂದ, ಲಕ್ಷಾರ್ಥದಲ್ಲಿ ಎರಡು ಒಂದ ಅದರಿ. ಒಂದೇ ಅದಾವ್ರಿ, ಲಕ್ಷಾರ್ಥ ಎರಡು ಒಂದೇ ಅದಾವ. ವಾಚಾರ್ಥದಲ್ಲಿ ಮಾತ್ರ ಭೇದ ಅದ ನೋಡ್ರಿ ಇಲ್ಲಿ. ವಾಚಾರ್ಥದಲ್ಲಿ ಭೇದ. ಹ್ಞೂನ್ರಿ. ಹ್ಞೂನ್ರಿ. ಋದುವದ ಹೇಳ್ಯಾರ, ಕರ್ಮಿ ಛಾಯಾ ದೇತ ಫಲ. ಯಾವುದು ಆಭಾಸ ಕರ್ಮ ಮಾಡ್ತದ, ಆಭಾಸ ಫಲ ಕೊಡ್ತದ. ಇಲ್ಲಿ ಜೀವನಲ್ಲಿ ಆಭಾಸ ಅಂಶ ಅಪ್ಪ, ಅದ ಅವಿದ್ಯೆ ಅಪ್ಪ. ಅವಿದ್ಯೆಯಲ್ಲಿ ಅಜ್ಞಾನ. ಬಿದ್ದುದೇನದು. ಅದಕ್ಕ ಆಭಾಸ. ಅವಿದ್ಯೆ ಅಂತೀರೇನಪ್ಪ. ಅದಕ್ಕ ಅವಿದ್ಯೆ ಅಥವಾ ಅಜ್ಞಾನ ಅಂತೀರೇನಪ್ಪ. ಆಭಾಸ ಹಾ ಅಂಶದ ಎರಡು ಪದ ಜೀವನ. ಅದಕ್ಕೆ ಅವಿದ್ಯೆನೂ ಅದೇ, ಅಜ್ಞಾನೂ ಅದೇ. ಹ್ಞೂನ್ರಿ. ಅದರಲ್ಲಿ ಏನು ಅಭಿಮಾನ ಅದ ನೋಡ್ರಿ, ನಾ ಮಾಡವ ನಾ ಉಣವ ಅಂತ ಅಭಿಮಾನ, ಅದುವೇ ಆಭಾಸ. ಆಭಾಸ ಅಂದ್ರೆ ಏನ್ ಅಭಿಮಾನ ಮಾಡ್ತದಲ್ಲ, ನಾ ಮಾಡವ ಉಣವ ಅಂತ ಏನ್ ಆಭಾಸ ಅದಲ್ರಿ ಇದು. ಹೌದ್ರಿ. ಈ ಅಭಿಮಾನವೇ ಆಭಾಸ. ಹ್ಞೂನ್ರಿ. ಅಲ್ಲಿ ಸರ್ವಜ್ಞ, ಸರ್ವಶಕ್ತಿತ್ವ ಮತ್ತು ಇದು ಎಲ್ಲ ಏನು ಭಕ್ತರಿಗೆ ಅನುಗ್ರಹ ಮಾಡೋದು, ಇದೆಲ್ಲ ಏನದ ಅಲ್ಲಿ ಆಭಾಸದು. ಅದು ಎದರಿಂದ ಬಂದದ್ದು? ಮಾಯೆಯಿಂದ ಬಂದದ್ದು. ಹೌದ್ರಿ. ಹ್ಞೂನ್ರಿ. ಆದ್ರೆ ಚೇತನದಲ್ಲಿ ಇವು ಯಾವೂ ಇಲ್ಲ. ಇಲ್ಲ. ಹ್ಞೂನ್ರಿ. ಎಲ್ಲಿ ಓದ್ಬೇಕಾಗಿತ್ರಿ ಈಗ್ರಿ? ಈಗ್ರಪ್ಪರ ಎರಡನೇ ಇದ್ರಾಗ ಬರಪ್ಪರ ಅರ್ಥ ಓದಾಕತ್ತಿದ್ರಲ್ರಿ. 95ನೇ ದುವಾ ಓದ್ರಿ. 95ನೇ ದುವಾ ಈಗ. 95ನೇದೇನ್ರಿ? ದುವಾ. ಹ್ಞೂನ್ರಿ. 94ನೇದ್ರಾಗ್ರಪ್ಪರ. 94 ಮುಗಿತಲ್ರಿ ಮತ್ತೆ. ಮುಗಿತ್. ಹ್ಞೂನ್ರಿ. ಈ ಚೌಪಾಯಿ. ಹ್ಞೂನ್ರಿ. 90. ಹ್ಞೂನ್ರಿ. ಈಗ 95ನೇದ್ರಿ. ಆದ್ರ ನಮಗ್ 96 ಅಂತ ಕೊಟ್ರ ನೋಡ್ರಿಪ್ಪ, ಅದು ಅಂಕಿರಿ. 94 96 ಅಂತ ಕೊಟ್ಟಾರ ನಮ್ದು ಅಂಕಿ. ಒಂದು ದೋವಾನೇ ಹೋಗ್ಯದ ಬಿಡ್ರಿ. 95 ದೋವಾ ಕೊಟ್ಟಿಲ್ರಿಪ್ಪ ಇದ್ರಾಗ. ಹೌದ್ ನೋಡ್ರಿ. 96 ಬಂದದ್ರಿ ಒಮ್ಮೆರಿ. ಏನು ಬ್ರಹ್ಮ ಶಬ್ದಕ್ಕೋ ಅರ್ಥಸು ಬಾಕೋ ಇದೇ ಬಂದದ್ ನೋಡ್ರಿಪ್ಪ. ಸೈದಪ್ಪಣ್ಣ ಏನದ್ರಿ ನಿಂಬಲ್ಲಿ? 95ನೇ ಜೀವದ್ರಿ. ಜೀವ ಈಶ್ವರ ಚೈತನ್ಯ ರೂಪ ಭೇದ ಗತತೆ ರಹಿತ ಅನುಪ. ಐತ್ರಿ ಅವ್ರದ್ರಿ. 95 ನೋಡ್ರಿಲ್ರಿ ಏನಂತಾರ್ರಿ? ಜೀವ 95 ಮುಂದಿನ ಪೇಜ್ನಾಗ ಅದೇನ್ರಿ ನಿಮ್ದು? ನಮ್ದು ಇಲ್ಲಲ್ರಿಪ್ಪ. ಇಲ್ರಿ, ನಾ ಮತ್ತೊಂದ್ ಗ್ರಂಥ ನೋಡ್ಲಕತ್ತೀನ್ರಿ ಪೈಲೆದ್ದು. ಹ್ಞೂನ್ರಿ. ಹೊಸ ಗ್ರಂಥದೊಳಗೆ ಒಂದ್ ದೋವಾನೇ ಹೋಗ್ಬಿಟ್ಟದ್ರಿ ಅದು. ಇಲ್ಲ. ಹ್ಞೂನ್ರಿ. ಏನಂತಾರ ನೋಡ್ರಿ 95ನೇ ದೋಹಾ ಚೌಪಾಯಿ. ಜೀವ ಈಶಮೆ ಚೇತನ ರೂಪಂ ಭೇದ ಗಂಧತೆ ರಹಿತ ಅನುಪಂ ಯಾತೆ ಅಹಂ ಬ್ರಹ್ಮ ಯಹ ಜಾನೋ ಅಹಂ ಶಬ್ದ ಕೂಟಸ್ಥ ಪಿಚಾನೋ. ಅದ್ರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಜೀವನ ಸ್ವರೂಪ ಹಾಗೂ
ಈಶ್ವರನ ಸ್ವರೂಪಗಳಲ್ಲಿ ಏನು ಚೇತನ ರೂಪಂ ಅಂದ್ರೆ ಯಾವ ಚೇತನ ಸ್ವರೂಪವಿರುವುದು ಅವರೆರಡರಲ್ಲಿ ಏನಂದ್ರೆ ಅಧಿಷ್ಠಾನ ಚೇತನ ಸ್ವರೂಪವಿರುವುದು ಅದರಲ್ಲಿ ಏನಿಲ್ಲ ಸ್ವಲ್ಪವೂ ಲೇಷವು ಕೂಡ ಭೇದರಹಿತ ಏನ್ರಿ ಅದರಲ್ಲಿ ಗಂಧತೆ ಅಂದ್ರೆ ಸ್ವಲ್ಪವೂ ಅಂದ್ರೆ ಲೇಷವು ಕೂಡ ಏನಿಲ್ಲ ಭೇದವಿಲ್ಲದೆ ಏನ್ ಮಾಡಿದ್ರಿ ಸ್ವಲ್ಪವೂ ಕೂಡ ಹೇಳಿದ್ರೆ ಲೇಷವು ಕೂಡ ಅದೇನು ಭೇದರಹಿತ ಅಂದ್ರೆ ಭೇದವಿಲ್ಲದೆ ಅದ್ವಿತೀಯವಾಗಿರುವುದು ಅದು ಅದ್ವಿತೀಯ ಅಂದ್ರೆ ಒಂದೇ ಒಂದದರೆ ಅದು ಆದ್ದರಿಂದ ಅಹಂ ಬ್ರಹ್ಮ ಅಂದ್ರೆ ನಾನು ಬ್ರಹ್ಮ ಸ್ವರೂಪನಿರುತ್ತೇನೆ ಎಂಬುದನ್ನು ತಿಳಿ ನಾನು ಎಂಬ ಶಬ್ದವನ್ನು ಕೂಟಸ್ಥ ಚೇತನವೆಂದು ಜೀವಾತಲ್ಲೂ ಹೋಗ್ಬೇಡ ಮತ್ತೆ ನಾನು ಅಂದ್ರೆ ಇಲ್ಲೇನು ಕೂಟಸ್ಥ ಅಂತ ತಿಳಿ ಜೀವ ಅಂದೆ ಅಂದ್ರೆ ಕೆಟ್ಟ ಕೆಲಸ ಇಲ್ಲಿ ಏನಂತಾರ ನೋಡ್ರಿ ನಾನು ಎಂಬ ಶಬ್ದವನ್ನು ಕೂಟಸ್ಥ ಚೇತನವೆಂದು ತಿಳಿದುಕೋ ನಾನು ಅಂದ್ರೆ ಎದಕ್ಕಪ್ಪ ಅಂತ ಕೇಳಿದ್ರೆ ಲಕ್ಷ್ಯಾರ್ಥ ಕೂಟಸ್ಥ ಅಂದ್ರೆ ಇಲ್ಲಿ ನಾನಾ ಕರ್ತೃತ್ವ ಭೋಕ್ತೃತ್ವ ಅನ್ನೋದು ಬಿಟ್ಟು ನಾ ಬ್ರಹ್ಮ ಸ್ವರೂಪ ಅಂತ ಏನ್ ಆತ್ಮ ಸ್ವರೂಪ ಅನ್ನೋದೇ ಇಲ್ಲಿ ಕೂಟಸ್ಥ ಚೈತನ್ಯ ಇದ್ರಪ್ಪರ ಅಕ್ಷಾರ್ಥ. ಹಾ ನಾನು ಜೀವ ಅಂದೆ ಅಂದ್ರೆ ಆ ಕಡೆ ಹೋಯ್ತು ಮತ್ತೆ ಕರ್ತೃತ್ವ ಭೋಕ್ತೃ ಕಡೆ ಹೋಗ್ತಿ. ನಾನು ಕೂಟಸ್ಥರಿದ್ದೇನೆ ಅಂತಂದ್ರೆ ಈ ಕಡೆ ಬತ್ತಪ್ಪ ಅಂತ ಕೇಳಿದ್ರೆ ಆ ಲಕ್ಷಾರ್ಥ ಕಡೆ ಬಂದಿ 96 ಬತ್ತಿಲ್ರಿ ಇನ್ ಚೋಪಾಯಿ. ಹೌನ್ರಪ್ಪ. ನೋಡ್ರಿ 96 ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಬ್ರಹ್ಮ ಶಬ್ದಕ್ಕೋ ಅರ್ಥಶೋ ವಾಕ್ಯೋ ಮಹಾಕಾಶ ಸಮ ಲಚ್ಚ ಜೋ ರಾಖ್ಯೋ ಅಹಂ ಬ್ರಹ್ಮ ನಹಿ ಜೌಲೋ ಜಾನೆ ತೌಲೋ ದೀನ ದುಃಖಿತ ಭಯ ಮಾನ್ಯ. ಅದ್ರ ಅರ್ಥ ಏನ್ ಹೇಳ್ತಾರ ನೋಡ್ರಿ, ಯಾವ ಮಹಾಕಾಶ ಸಾದೃಶ್ಯವಾಗಿರುವ ಬ್ರಹ್ಮವೆಂಬ ಶಬ್ದದ ಏನದು ಲಕ್ಷ್ಯಾರ್ಥವನ್ನು ಹೇಳಿರುತ್ತದೆಯೋ ಅದನ್ನು ಹ್ಯಾಂಗ ತಿಳಿ ಭದ್ರವಾಗಿ ಅದನ್ನು ನೀ ಏನ್ ಮಾಡು ಭದ್ರವಾಗಿ ರಕ್ಷಿಸು. ಏನಂತ ಹೇಳಿದ್ರಿ, ಮಹಾಕಾಶ ಸಾದೃಶ್ಯವಾಗಿರುವ ಬ್ರಹ್ಮವೆಂಬ ಶಬ್ದದ ಲಕ್ಷ್ಯಾರ್ಥವನ್ನು ಹೇಳಿರುತ್ತದೆಯೋ ಅದನ್ನು ನೀನು ಹ್ಯಾಂಗ್ ಮಾಡಪ್ಪ ಅಂತ ಕೇಳಿದ್ರೆ ಭದ್ರವಾಗಿ ರಕ್ಷಿಸು. ಎಲ್ಲಿಯವರೆಗೆ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂದ್ರ ಬ್ರಹ್ಮ ಸ್ವರೂಪನಿದ್ದೇನೆ ಏನಂತಾರ್ರಿ, ಬ್ರಹ್ಮ ಸ್ವರೂಪ ನೋಡ್ರಿ, ಎಲ್ಲಿಯವರೆಗೆ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ದೀನನಾಗಿಯೂ ಅದು ಎಲ್ಲಿವರೆಗೆ ಅದು ತಿಳಿಯಂಗಿಲ್ಲೋ, ನಾನು ಬ್ರಹ್ಮ ಸ್ವರೂಪನ ಇದ್ದೇನೆ ಅಂತ ಎಲ್ಲಿವರೆಗೆ ತಿಳಿಯೋದಿಲ್ಲೋ ನೀ ಅಲ್ಲಿವರೆಗೆ ನೀ ಏನಾಗ್ತಿ ದೀನನಾಗಿಯೂ ಮತ್ತು ಏನಂತಾರ ಇಲ್ಲಿ ಕೌಶದೊಳಗೆ ಕೊಟ್ಟಾರ ನೋಡಿ, ದುಃಖಿ ಎಂದು ನೋಡ್ರಿ. ಹಾ ಕೌಶದೊಳಗೆ ಕೊಟ್ಟಾರ ನೋಡ್ರಿ, ಕೌಶದೊಳಗೆ ಏನ್ ಕೊಟ್ಟಾರ, ದುರ್ದಶಾಗ್ರಸ್ತನಾಗಿಯೂ
ಹಾ, ದುರ್ದಶ ದುರ್ದಶಾಗ್ರಸ್ತನಾಗಿಯೂ ದೀನನಾಗಿಯೂ, ಅದಕ್ಕೆ ಏನ್ ಕೊಟ್ರು ಮತ್ತು ವಿಶೇಷ, ದುರ್ದಶಾಗ್ರಸ್ತನಾಗಿಯೂ ಅಂದ್ರೆ ದುಃಖಿತನಾಗಿಯೂ ಭೀತಿಯನ್ನು ಹೊಂದುವಿ. ಹಿಂಗ್ ತಿಳಿಲಿಲ್ಲ ಅಂದ್ರೆ, ನಾನು ಬ್ರಹ್ಮನಿದ್ದೇನೆ ಅಂತ ಎಲ್ಲಿವರೆಗೆ ತಿಳಿಯಂಗಿಲ್ಲ ನೀ, ಅಲ್ಲಿವರೆಗೆ ನೀ ಏನಾಗ್ತಪ್ಪ ಅಂತ ಕೇಳಿದ್ರೆ ದುಃಖಿ. ಮತ್ತೇನು ಕೊಟ್ರಿ? ದುರ್ದಶಗ್ರಸ್ತನಾಗಿಯೂ. ಅಂದ್ರ ಅಪ್ಪರ ಪ್ರಪಂಚದೊಳಗನೆ ಇದನ್ನ ತಿಳ್ಕೊಳಾರ್ದನೆ ವ್ಯರ್ಥನೆ ಹೋಗ್ತಿ ಅಂತ್ರಿ ಅಪ್ಪರ. ಹಾ, ಕಟ್ಟೆ ನೋಡ್ರಿ. ನೀ ಮತ್ತೆ ಜನನ ಮರಣ ದುಃಖದೊಳಗೆ ತೊಳಲಾಡ್ತಿ. ಹ್ಞೂನ್ರಿ. ನಾನು ಬ್ರಹ್ಮನಿದ್ದೇನೆ ಅಂತ ನೀ ಯಾವಾಗ ನಿನಗದು ನಿಶ್ಚಯ ಆಗಲಿಲ್ಲ, ನೀ ಮತ್ತೆ ನೀ ದೀನ, ದುಃಖಿ, ದುರ್ದಶಾಗ್ರಸ್ತನಾಗ್ತಿ. ನೀ ಅದನ್ನ ನಾನಿದ್ದೇನೆ ಅಂತ ನಿಶ್ಚಯವಾಗಿ ತಿಳ್ಕೊ. ಟೀಕಾ ನೋಡ್ರಿ ಏನಂತಾರ್ರಿ, ಅದ್ರ ಟೀಕಾದ ಕೊಡ್ತಾರ ಮತ್ತು ವಿಶೇಷ. ಹೇ ಶಿಷ್ಯನೇ, ನೀನು ಮಾಡಿರುವ ಯಾವ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳಿರುತ್ತೇನೆ. ನೀನು ಕೇಳಲ್ಪಟ್ಟ ಯಾವ ಒಂದು ವೃಕ್ಷದಲ್ಲಿ 2 ಪಕ್ಷಿಗಳಿರುತ್ತವೆ ಎಂದು ಇರುತ್ತವೆ, ಒಂದು ಭೋಗಿಸುತ್ತಿರುವುದು, ಇನ್ನೊಂದು ಇಚ್ಛಾರಹಿತವಾಗಿರುವುದು. ಆದ್ದರಿಂದ ಜೀವ ಬ್ರಹ್ಮರ ಏಕತ್ವ ಸಂಭವಿಸುವುದಿಲ್ಲ, ಹಿಂಗಂದಿದ್ದಿ ಎಂಬ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಹೇಳಿರುತ್ತೇವೆ. ಏನು ಉತ್ತರ ಹೇಳಿದೆವಪ್ಪ ಅಂತ ಕೇಳಿದ್ರೆ, ಈ ಸ್ಥಾನದಲ್ಲಿ ಜೀವ ಬ್ರಹ್ಮರನ್ನು ಗ್ರಹಣ ಮಾಡಬಾರದು. 2 ಪಕ್ಷಿ ಅಂತ ಏನ್ ಹೇಳಿತ್ತಲ್ಲ, ಅಲ್ಲಿ ಒಂದು ಪಕ್ಷಿ ಜೀವ, ಒಂದು ಪಕ್ಷಿ ಬ್ರಹ್ಮ ಅಂತ ಹಿಂಗ ಗ್ರಹಣ ಮಾಡಬಾರದು. ಮತ್ತೇನೆಂದರೆ ಕೂಟಸ್ಥನನ್ನು, ಅಲ್ಲಿ ಯಾರು ಗ್ರಹಣ ಮಾಡಬೇಕು? ಕೂಟಸ್ಥನನ್ನು ಹಾಗೂ ಬುದ್ಧಿಯಲ್ಲಿ ಯಾವ ಆಭಾಸನಿರುವನು ಅವನನ್ನು ಗ್ರಹಣ ಮಾಡಬೇಕು. ಅವರು ಪರಸ್ಪರರಲ್ಲಿ ಘಟಾಕಾಶ ಮತ್ತು ಆಕಾಶದ ಪ್ರತಿಬಿಂಬದಂತೆ ಬೇರೆ ಬೇರೆಯಾಗಿರುತ್ತಾರೆ. ಅವರು ಘಟಾಕಾಶ ಮತ್ತು ಆಕಾಶದ ಪ್ರತಿಬಿಂಬದಂತೆ ಬ್ಯಾರೆ ಬೇರೆನೇ ಇದಾರೆ ಅವರು. ಒಂದೇ ಘಟದಲ್ಲಿದ್ರು ಸಹಿತ ಹೆಂಗ ಆಕಾಶಗಳು ಬ್ಯಾರೆ ಬೇರೆ ಅದಾವಿಲ್ರಿ, ಒಂದ್ ಆಳುಗಳಿಲಿಕ್ಕೆ ಬರ್ತದ, ಒಂದ್ ಆಳುಗಳಿಲಿಕ್ಕೆ ಬರಂಗಿಲ್ಲ. ಜಲಾಕಾಶ ಏನದ, ಜೀವನ ಸದೃಶ್ಯವಾದಂತ ಜಲಾಕಾಶ, ಆ ನೀರ್ ತೆಗದ್ರೈತ ಆ ಜಲಾಕಾಶ ಇರ್ಲಿಕ್ಕೆ ಅವಕಾಶ ಇಲ್ಲ. ಜಲ ಇದ್ದಾಗ ಅಟ್ಟು ಕಾಣ್ತದ್ರಿ ಪರ, ಜಲ ತೆಗದ್ರ ಇರುದಿಲ್ರಿ ಪರ, ಅದು ಇರುವುದಿಲ್ರಿ ಅದು. ಹಂಗಿಲ್ಲಿ ಆ ಪರಸ್ಪರರಲ್ಲಿ ಘಟಾಕಾಶ ಮತ್ತು ಆಕಾಶದ ಪ್ರತಿಬಿಂಬದಂತೆ ಬೇರೆ ಬೇರೆಯಾಗಿರುತ್ತಾರೆ. ಹಿಂಗ ಈಗ ನೋಡ್ರಿ, ತಪ್ತ ಲೋಹ ಅಲ್ಲಿ ಹಂಗ ಕಾದ ಕಬ್ಬಿಣ, ಅವು ಒಂದೇ ಕಬ್ಬಿಣದಲ್ಲಿ ಇದ್ರು ಸಹಿತ ಅಲ್ಲಿ ಹೆಂಗ ಅವ್ರಿ ಅವು ಬ್ಯಾರೆ ಮಾಡ್ಲಿಕ್ ಬರ್ತದಿಲ್ರಿ ಅವಕ್ಕ. ಹೌದ್ರಪ್ಪರ. ಕಬ್ಬಿಣ ನೋಡ್ರಿ ಪರ, ತಪ್ತಾಯ ಪಿಂಡದಂತೆ ಅಂದ್ರೆ ಬೇರೆ ಮಾಡಕ್ ಬರ್ತದ್ರಿ ಪರ ಅದು. ಒಂದ್ರದಾಗಿ ಅಭೇದಾಗಿನೇ ಅದಾವ ಖರೆ ಅಂದ್ರೆ, ಆದ್ರೂ ಬೇರೆ ಬೇರೆ ಅದಾವು. ಅದ್ರದೇನ್ ಧರ್ಮದ್ರಿ? ಕಬ್ಬಿಣದೇನ್ ಧರ್ಮ, ಅಗ್ನಿದೇನ್ ಧರ್ಮದವ? ಬೆಂಕಿದು ಸುಡುತನ ಹಗುರ ಕೆಂಪುಗದ್ರಿ ಪರ, ಇದು ಕೆಬ್ಬಣದ್ದು ತಣ್ಣಗದ್ರಿ, ವಜ್ಜದ್ರಿ. ಧರ್ಮಗಳು ಬೇರೆ ಬೇರೆ ಅದಾವ ನೋಡ್ರಿ. ಕಪ್ಪದ್ರಿ ಪರ. ಆ ಸುಡ್ತಿತ್ತು ಅಂದ್ರೆ ಒಯ್ದು ನೀರಾಗ ಒಯ್ಯಿರ್ಬೇಕಾರ, ಸುಡುತನ ಉಳಿತದೆ ನೋಡ್ರಿ. ಪುಳಿದಲ್ರಿ, ಬೆಂಕಿ ತೆಗಿತಾಕ ಬರ್ತದ್ರಿ ಪರ. ಆ ವಜ್ಜಿ ಚೌಕ ತೆಗಿಲಿಕ್ ಬರ್ತದೇನ್ರಿ? ಬರೋದಿಲ್ರಿ ಪರ. ಹಂಗಿಲ್ಲಿ ಒಂದೇ ಘಟದೊಳಗ ಆಕಾಶ ಮತ್ತು ಆಕಾಶದ ಪ್ರತಿಬಿಂಬ ಒಂದೇ ಘಟದೊಳಗಿದ್ರು ಸಹಿತ ಒಂದು ಇಲ್ಲ ಆಗ್ತದೆ, ಒಂದು ಇಲ್ಲ ಆಗುವುದೇ ಇಲ್ಲ. ಅವರು ಪರಸ್ಪರರಲ್ಲಿ ಘಟಾಕಾಶ ಮತ್ತು ಆಕಾಶದ ಪ್ರತಿಬಿಂಬದಂತೆ ಬೇರೆ ಬೇರೆಯಾಗುತ್ತಾರೆ. ಮತ್ತು ನೀನು ಮಾಡಲ್ಪಟ್ಟ ಪ್ರಶ್ನೆಯು ಯಾವ ಜೀವನೇನೋ
ಕರ್ಮೋಪಾಸನೆಗಳನ್ನು ಮಾಡುವವನಾಗಿದ್ದಾನೆ ಮತ್ತು ಪರಮಾತ್ಮನು ಫಲಗಳನ್ನು ಕೊಡುವವನಾಗಿದ್ದಾನೆ. ಆದ್ದರಿಂದ ಅವರಲ್ಲಿ ಏಕತ್ವವು ಸಂಭವಿಸುವುದಿಲ್ಲ. ಅವ್ರಿಗೇನಾಗುದಿಲ್ರಿ, ಏಕತ್ವ ಸಂಭವಿಸೋದಿಲ್ಲ. ಉಪಾಧಿ ದೃಷ್ಟಿಯಿಂದ ನೋಡಿದ್ರಪ್ಪರ ಅದು ಶುದ್ಧ ಸತ್ವ ಅವ ಫಲ ಕೊಡವ, ಇವ ಮಲಿನ ಸತ್ವ ಭೋಗ್ಸವ ಆತದ್ರಪ್ಪರ ಜೀವಭಾವದಾಗ ನೋಡಿದ್ರೆ. ಹಾ, ಹ್ಮ್ ನೀನು ಮಾಡಲ್ಪಟ್ಟ ಪ್ರಶ್ನೆಯು ಯಾವ ಜೀವನೇನು ಕರ್ಮೋಪಾಸನೆಗಳನ್ನು ಮಾಡುವವನಾಗಿದ್ದಾನೆ ಮತ್ತು ಪರಮಾತ್ಮನು ಫಲಗಳನ್ನು ಕೊಡುವವನಾಗಿದ್ದಾನೆ. ಆದ್ದರಿಂದ ಅವರಲ್ಲಿ ಏಕತ್ವವು ಸಂಭವಿಸುವುದಿಲ್ಲ. ಹ್ಮ್ ಯಾಕಂದ್ರೆ ಅವು ಎರಡು ಬೇರೆ ಬೇರೆನೇ ಅದಾವು. ಹ್ಮ್ ಈ ಪ್ರಶ್ನೆಗಾದರೂ ಸಹಿತ ನಾವು ಈ ಪ್ರಕಾರವಾಗಿ ಉತ್ತರವನ್ನು ಕೊಟ್ಟಿರುತ್ತೇವೆ. ಹ್ಮ್ ಏನದಲ್ಲಿ ಆ ಜೀವನಲ್ಲಿ ಏನು ಆಭಾಸದ ಅದು ಕರ್ಮ ಮಾಡ್ತದ, ಈಶ್ವರನಲ್ಲಿ ಏನು ಆಭಾಸದ ಅದು ಫಲ ಕೊಡ್ತದ. ಹ್ಮ್ ಅವು ಪರಸ್ಪರ ಬೇರೆ ಅವು. ಇನ್ನು ಒಂದನೇದು, ಯಾವ ಕರ್ಮಗಳನ್ನು ಮಾಡುವವನು ಜೀವನಲ್ಲ ಮತ್ತು ಫಲಗಳನ್ನು ಕೊಡುವವನು ಈಶ್ವರನೂ ಅಲ್ಲ. ಮತ್ತೇನೆಂದರೆ, ಜೀವನಲ್ಲಿ ಯಾವ ಆಭಾಸಂಶ ಇರುವುದು ಅದು ಕರ್ಮಗಳನ್ನು ಮಾಡುತ್ತದೆ. ಜೀವನದಲ್ಲಿ ಆಭಾಸಂಶ ಏನಂದ್ರೆ ಅಭಿಮಾನ. ಹ್ಞೂನ್ರಪ್ಪ. ಹ್ಮ್ ನಾನ ಅಂತ ಅಭಿಮಾನ ಕೊಡದೆ ಐತ್ರಪ್ಪ. ಹಾ, ನಾನು ಅಂತ ಅಭಿಮಾನ ಏನದ, ಅಭಿಮಾನೇ ಆಭಾಸರಿ ಇಲ್ಲಿ. ಹ್ಞೂನ್ರಿ. ಅದೇ ಹೇಳ್ದೇವಲ್ರಿ ನಿನ್ನ ಸುಸುಪ್ತಿ ಒಳಗ ಹ್ಮ್ ಜೀವ ಅದಾನಿಲ್ರಿ. ಹ್ಞೂನ್ರಿಪ್ಪ ಇದನ್ನ. ಒಂದು ವೇಳೆ ಅದು ಜೀವನ್ ಧರ್ಮ ಇದ್ರೆ ಅಲ್ಲಿ ಇರ್ಬೇಕಾಗಿತ್ತು. ಹ್ಞೂನ್ರಿಪ್ಪ. ಹ್ಞೂನ್ರಿ. ಅಲ್ಲಿ ಯಾಕಿಲ್ರಿ? ಅಲ್ಲಿ ಬುದ್ಧಿ ಇಲ್ಲಲ್ರಿ. ಅವಂದ ಅಲ್ಲ ತಿಳಿನೇ ಇಲ್ಲಲ್ಲಿ. ಹ್ಞೂನ್ರಿ. ಅದು ಯಾವ್ದ್ರ ಧರ್ಮ ರೀ? ಅಭಿಮಾನ, ಅಹಂಕಾರದ ಧರ್ಮಪ್ಪ. ಬುದ್ಧಿದು. ಬುದ್ಧಿ ಧರ್ಮ. ಹ್ಞೂನ್ರಿ. ಹ್ಮ್ ಹಾ, ಬುದ್ಧಿ ಬತ್ತು ನೋಡಿ. ಜಾಗ್ರ ಸ್ವಪ್ನದಲ್ಲಿ ಬುದ್ಧಿ ಬತ್ತು, ಅಲ್ಲಿ ಅಭಿಮಾನ ಬತ್ತ. ಹ್ಞೂನ್ರಿಪ್ಪ. ಸುಸುಪ್ತಿಯಲ್ಲಿ ಯಾಕೆ ಬಂದಿಲ್ಲ ಅಂದ್ರ ಅಲ್ಲಿ ಬುದ್ಧಿ ಇಲ್ಲ. ಹ್ಞೂನ್ರಿ. ಹ್ಞೂನ್ರಿ. ಅದು ಅವನು ಧರ್ಮ, ಜೀವನ ಧರ್ಮ ಅಲ್ಲ ಅದು. ಹ್ಮ್ ಯಾವ ಕರ್ಮಗಳನ್ನು ಮಾಡುವವನು ಜೀವನಲ್ಲ ಮತ್ತು ಫಲಗಳನ್ನು ಕೊಡುವವನು ಈಶ್ವರನೂ ಅಲ್ಲ. ಹ್ಮ್ ಮತ್ತೇನೆಂದರೆ, ಜೀವನಲ್ಲಿ ಯಾವ ಆಭಾಸಂಶವಿರುವುದು ಅದು ಕರ್ಮಗಳನ್ನು ಮಾಡುತ್ತದೆ ಮತ್ತು ಈಶ್ವರನಲ್ಲಿ ಯಾವ ಆಭಾಸಂಶವಿರುವುದು ಅದು ಫಲವನ್ನು ಕೊಡುತ್ತದೆ. ವಾಚ್ಯಾರ್ಥದೊಳಗೆ ಏನದ್ರಿ? ಇವೆಲ್ಲ ವ್ಯವಹಾರ ಅದಾವ ನೋಡ್ರಿ. ಹ್ಞೂನ್ರಿ. ಅಲ್ಲಿ ಎರಡರಲ್ಲಿ ಅಧಿಷ್ಠಾನ ಚೇತನದಿಲ್ರಿ, ಆ ಈಶ್ವರನಲ್ಲಿ ಜೀವನಲ್ಲಿ. ಕೂಟಸ್ಥ ಚೈತನ್ಯದಲ್ಲಿಯೂ ಬ್ರಹ್ಮ ಚೈತನ್ಯದಲ್ಲಿ ಏನು ವ್ಯವಹಾರ ಇಲ್ರಪ್ಪರ. ವ್ಯವಹಾರ ಇಲ್ಲವು. ಹ್ಮ್ ಅದು ಕೂಟಸ್ಥಾತ್ ಯಾಕೆ ಬತ್ತಪ್ಪ ಅಂದ್ರೆ ಆ ಬುದ್ಧಿ ಬಂದದರಿಂದ ಕೂಟಸ್ಥಾತ್ ಬಂತ್ರಿ. ಅದು ಬ್ರಹ್ಮನೇ ಅದು. ಹ್ಞೂನ್ರಿ. ಹ್ಞೂನ್ರಿ. ಆ ಬುದ್ಧಿ ಬಂದದ್ದರಿಂದ ಕೂಟಸ್ಥ. ಹ್ಮ್ ಹೆಂಡ್ತಿ ಬಂದಳಂದ್ರೆ ಇವ ಗಂಡ್ರಿ. ಹ್ಞೂನ್ರಿಪ್ಪ. ಹೆಂಡ್ತಿ ಇಲ್ಲ ಅಂದ್ರೆ ಗಂಡೇ ಇಲ್ಲ. ಹ್ಮ್ ಪುರುಷ ಅದನಿಲ್ರಿ. ಹ್ಞೂನ್ರಿಪ್ಪ. ಗಂಡ ಅನ್ನೋದು ಹೋಯ್ತು, ಖರೆ ಪುರುಷ ಅನ್ನೋದು ಹೋಯ್ತೇನ್ರಿ? ಹ್ಞೂನ್ರಿಪ್ಪ. ಪುರುಷ ಹೋಗಲ್ರಪ್ಪ. ಹೋಯ್ತ್ರಿ? ಪುರುಷನದು ಹೋಗಲ್ರಪ್ಪರ. ಪುರುಷ ಅನ್ನೋದು ಹೋಗುದಿಲ್ಲ. ಅದು ಹ್ಮ್ ಆ ಹೆಂಡತಿ ಅಪೇಕ್ಷೆಯಿಂದ ಗಂಡ ಅಂತ ಬಂದಿತ್ತು. ಹೆಂಡತಿನೇ ಇಲ್ಲ ಅಂದ್ರೆ ಗಂಡಿಲ್ಲ, ಪುರುಷ ಮಾತ್ರ ಅದ ನೋಡ್ರಿ ಚೇತನ. ಹ್ಞೂನ್ರಿಪ್ಪ. ಆ ಬುದ್ಧಿ ಅಪೇಕ್ಷೆಯಿಂದ ಕೂಟಸ್ಥ ಅಂತ ಹೇಳಿದ್ದು ಹ್ಮ್ ಅಧಿಷ್ಠಾನ. ಬುದ್ಧಿ ಇಲ್ಲ ಅಂದ್ರೆ ಆ ಕೂಟಸ್ಥ ಇಲ್ಲ, ಅದು ಬ್ರಹ್ಮನೇ. ಹ್ಞೂನ್ರಿ. ಎರಡನೇ ಅಕಡ, ಈಶ್ವರನಲ್ಲಿ ಯಾವ ಆಭಾಸಂಶ ಇರುವುದೋ ಅದು ಫಲವನ್ನು ಕೊಡುತ್ತದೆ. ಜೀವ ಈಶ್ವರರಲ್ಲಿ ಯಾವ ಚೇತನ ಅಂಶವಿರುವುದೋ ಅದು ಘಟಾಕಾಶ ಮಹಾಕಾಶದಂತೆ ಭೇದ ಯಾವ ಗಂಧ ಅಂದರೆ ಲೇಷದಿಂದಲೂ ಕೂಡ ರಹಿತವಾಗಿರುತ್ತದೆ. ಲೇಷ ಸ್ವಲ್ಪ ಭೇದದ ಒಂದು ಸ್ವಲ್ಪರೇ ಲೇಷ ಅದೇನಂದ್ರೆ ಇಲ್ಲ. ಲೇಷ ಅಂದ್ರೆ ಏನ್ರಿ?
ಅಲ್ಲಿ ಒಂದ್ ಇಷ್ಟನು ಸಂಶಯ ಪಡುವ ಅವಶ್ಯಕತೆನೇ ಇಲ್ರಿ ನೀವ್ ಅಂತಾರ ಅವ್ರು. ಹಾ ಲೇಷ ಅಂದ್ರೆ ಅಲ್ಪಿ ಭಾವಕ್ಕೂ ಲೇಷ ಕಹೆ. ಹಾ ಹಾ ಅಲ್ಪ ಸ್ವಲ್ಪರೇ ಆದೇನಂದ್ರ ಇಲ್ಲ. ಹ್ಞೂನ್ರಿ ಹಂಗ ಕರ್ಪೂರ್ ಡಬ್ಬೆ ಅಂದ್ ಕರ್ಪೂರ್ ತೆಗದ್ರ ವಾಸನ ಇರ್ತದ ನೋಡ್ರಿ. ಹ್ಞೂನ್ರಿಪ್ಪ. ಅಟ್ಟರೆ ಆದೇನ ಇಲ್ಲಿ ಅಂದ್ರೆ ಅಟ್ಟು ಇಲ್ಲ ಅತ್ತ. ಹಾ ಹಾ ಹ್ಮ್ ಯಾವಾಗ ಭೇದದ ಲೇಷ ಹ್ಮ್ ಆ ಚೇತನದಲ್ಲಿ ಸ್ವಲ್ಪ ಅಟ್ಟು ಆ ಗಂಧದಟ್ಟರೆ ಭೇದ ಅದ ಏನಂದ್ರೆ ಅಟ್ಟು ಇಲ್ಲ. ಹ್ಞೂನ್ರಿ ಈ ರೀತಿಯಿಂದ ಹೇ ಶಿಷ್ಯನೇ ಜೀವ ಮತ್ತು ಬ್ರಹ್ಮರ ಏಕತ್ವವು ಸಂಭವಿಸುತ್ತದೆ. ಆದ್ದರಿಂದ ಅಹಂ ಅಂದರೆ ನಾನು ಬ್ರಹ್ಮನಿರುತ್ತೇನೆ ಎಂದು ನೀನು ತಿಳಿಯುವಂಥವನಾಗು. ನಾನು ಅಂದ್ರೆ ಕೂಟಸ್ಥರಿ. ಹ್ಞೂನ್ರಿ ನಾನು ಬ್ರಹ್ಮ ಸ್ವರೂಪನೇ ಇರುತ್ತೇನೆ. ಕೂಟಸ್ಥ ಚೇತನ ಏನದ್ರಿ ಅದು? ಅದೇ ಆತ್ಮ ಸ್ವರೂಪನೇ ಅದ್ರ. ಬ್ರಹ್ಮನೇ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ರಿ ಅಪ್ಪರು. ಬ್ರಹ್ಮ ಸ್ವರೂಪನೇ ಅದದು. ಹ್ಞೂನ್ರಿಪ್ಪ. ನಾನು ಅಂತ ಜೀವ ಅಂತ ತಿಳ್ಕೊಬಾರದು ನೋಡ್ರಿ. ನಾನು ಅಂದ್ರೆ ಕೂಟಸ್ಥ. ಹ್ಞೂನ್ರಿಪ್ಪ ಹ್ಞೂನ್ರಿ. ನಾನು ಬ್ರಹ್ಮನಿರುತ್ತೆ. ನಾನು ಅನ್ನಕ್ಕೆ ಲಕ್ಷಾರ್ಥೇನು ಕೂಟಸ್ಥ. ನಾನು ಬ್ರಹ್ಮನಿರುತ್ತೇನೆ ಎಂದು ನೀನು ತಿಳಿಯುವಂಥವನಾಗು. ಅಹಂ ಶಬ್ದ ಅರ್ಥಕ್ಕೆ ಕೂಟಸ್ಥನನ್ನು ತಿಳಿ ಹೇಳಿದ್ರು ನೋಡ್ರಿ ಇಲ್ಲಿ ಅವ್ರೆ. ಹ್ಞೂನ್ರಿಪ್ಪ. ಒಂದೇ ಕಡೆ ಅಹಂ ಶಬ್ದ ಅರ್ಥಕ್ಕೆ ಕೂಟಸ್ಥನನ್ನು ತಿಳಿ. ಇಲ್ಲಿ ಲಕ್ಷಾರ್ಥ ಕೂಟಸ್ಥನೇ ನೋಡ್ರಪ್ಪ. ಲಕ್ಷಾರ್ಥ ಕೂಟಸ್ಥ. ಜೀವ ಅಂತ ತಿಳಿದೆ ಅಂದ್ರೆ ಕೆಟ್ಟ ಕೆಲಸ ಅಭೇದ ಆಗುದಿಲ್ಲ ಅದು. ಹ್ಞೂನ್ರಿಪ್ಪ. ಯಾಕಂದ್ರೆ ಇದು ಅಭೇದ ಸಂದರ್ಭದಲ್ಲಿ ಸದ್ದ ವಿಷಯ. ಹ್ಞೂನ್ರಿಪ್ಪ. ಅದಕ್ಕಿಲ್ಲಿ ಲಕ್ಷಾರ್ಥವನ್ನೇ ಗ್ರಹಣ ಮಾಡಬೇಕು. ಅಹಂ ಶಬ್ದದ ಲಕ್ಷ್ಯ ಯಾವದಪ್ಪ ಅಂದ್ರೆ ಕೂಟಸ್ಥ. ಇನ್ನು ಎರಡನೇ ಕಡೆ ಬ್ರಹ್ಮ ಶಬ್ದಕ್ಕೆ ಯಾವ ಮಹಾಕಾಶಕ್ಕೆ ಸಾದೃಶ್ಯವಾಗಿ ಇರುವುದೆಂದು ನೋಡ್ರಿ ಏನಂತಾರ್ರಿ. ಬ್ರಹ್ಮ ಶಬ್ದಕ್ಕೆ ಯಾವ ಮಹಾಕಾಶಕ್ಕೆ ಸಾದೃಶ್ಯವಾಗಿ ಲಕ್ಷ್ಯ ಅರ್ಥವಿರುವುದೆಂದು ಹೇಳಿರುವುದೋ ಅದನ್ನು ತಿಳಿ. ಅದು ಮಹಾಕಾಶದ ಸಾದೃಶ್ಯ ಯಾವದಪ್ಪ ಅಂದ್ರೆ ಬ್ರಹ್ಮಚೇತನ. ಅಲ್ಲೇನ್ ದೃಷ್ಟಾಂತ ಕೊಟ್ಟಿವಿ, ಮಹಾಕಾಶ ಬಯಲು ಎಲ್ಲಾ ಕಡೆ ಅದಲ್ರಿ, ಹಂಗಿದು ಬ್ರಹ್ಮಚೇತನ. ಹ್ಞೂನ್ರಿ. ಅದಕ್ಕೆ ಇನ್ನೂ ವಿಷಯ ಉಳಿತದ್ರಿ. ಆ ವಿಷಯ ಮತ್ತೆ ನಾಳಿನ ದಿವಸ ನಾವು ನೀವು ವಿಚಾರ ಮಾಡೋಣ್ರಿ ಅಂತ ಹೇಳ್ತಾ, ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳೋಣ್ರಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ.